8 ಝೋನ್ಗೆ 400 ನಾಯಿಗಳು ಆಹಾರ ಹಾಕಬೇಕು ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಇರುವಂತ ನಾಯಿಗಳ ಸಂಖ್ಯೆ ಲೆಕ್ಕ ಹಾಕೊಂಡ್ರೆ ಸುಮಾರು 3 ಲಕ್ಷ ನಾಯಿಗಳಿದೆ. ಅದೇನು ಪಾಪ ಮಾಡವೆ ಆ ನಾಯಿಗಳು? ಈ ನಾಯಿಗಳೇನು ಪುಣ್ಯ ಮಾಡವೆ? ನಾಯಿನಲ್ಲೇ ಜಾತಿ ತಗೊಂಬರಿಕ ಪರಿಸ್ಥಿತಿ ಆಗ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆ ನಾಯಿಗೆ ತಂಗ್ಳನ್ನ ಹಾಕ್ತೀರಾ, ಈ ನಾಯಿಗೆ ಬಿರಿಯಾನಿ ಹಾಕ್ತೀರಾ. ಈ ಪರಿಸ್ಥಿತಿ ಇವತ್ತು ನಾಯಿಗಳ ಮಧ್ಯೆ ಗಲಾಟೆಗಳು ಸಂಘರ್ಷಗಳು ತಗೊಂಬರೋ ಕೆಲಸವನ್ನ ಮಾಡ್ತೀರಾ. ಇವತ್ತು ಸರ್ಕಾರ ಇವತ್ತೇನು ಬ್ರಾಂಡ್ ಬೆಂಗಳೂರು ಅಂತ ಮಾಡಿದೆ, ಬ್ರಾಂಡ್ ಬೆಂಗಳೂರನ್ನ ಮೊದಲನೇ ಒಂದು ಮೆಟ್ಟಿಲು ಅಂತಂದ್ರೆ ನಾಯಿಗಳಿಗೆ ಬಿರಿಯಾನಿ ಹಾಕುವಂತ ಮೆಟ್ಟಿಲನ್ನ ಮಾಡಿದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾರು ಈ ಕೆಲಸವನ್ನು ಮಾಡೋರಿಗೆ ಪ್ರಶಸ್ತಿಯನ್ನ ಕೊಡಬೇಕು. ಯಾರು ಮಹಾತ್ಮ ಮಹಾನಗರ ಪಾಲಿಕೆಯಲ್ಲಿ ಯಾರು ಝೋನಲ್ ಕಮಿಷನರ್ IAS ಆಫೀಸರ್ಗಳು ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡ್ತಾರೆ. ಇವತ್ತು ಇದುವರೆಗೆ ಅನ್ನವನ್ನು ಹಾಕಿದ್ದು ಕೋವಿಡ್ ನಲ್ಲಿ ಅನ್ನವನ್ನು ಹಾಕ್ತಂತ ನಾಯಿಗಳು ಹಾಕ್ತಾರೆ ಯಾರು ಅಂತಂದ್ರೆ ಯಾರೋ NGO ಸಂಸ್ಥೆಗಳು, ಯಾರೋ ನಾಯಿ ಪ್ರಿಯರಾಗ್ತಾರೆ. ಇದು ಬಿಟ್ಟು ಮಹಾನಗರ ಪಾಲಿಕೆ ತೆರಿಗೆ ಹಣವನ್ನ ತಾವು ಮಾಡ್ತಾ ಇದ್ದೀರಾ. ಇವತ್ತು ನಮ್ಮಲ್ಲಿ ನಿಮ್ಮಲ್ಲಿ ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ. ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ, ನಮ್ಮಲ್ಲಿ ಸ್ಯಾಕ್ಸ್ ಕೊಡಕ್ಕೆ, ಶೂ ಕೊಡಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ, ಯಾರೋ ದಾನಿಗಳು ನೋಡ್ತಾ ಇದೀವಿ ಅಂತ ನೀವೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರು. ಬಡ ಮಕ್ಕಳಿಗೆ ಇವತ್ತು ಶೂ ಕೊಡಕ್ಕೆ, ಸಾಕ್ಸ್ ಕೊಡಕ್ಕೆ ನಿಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ನೀವು ಬಿರಿಯಾನಿ ಹಾಕೋ ನಾಯಿಗಳಿಗೆ ಹಾಕೋಬಿಟ್ಟಿರೋದು ಎಷ್ಟು ಮಟ್ಟಿಗೆ ಸಮಂಜಸ? ಬೀದಿ ನಾಯಿಗಳಿಗೆ ದಯಮಾಡಿ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡಬೇಕು. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪತ್ರಿಕಾ ಪ್ರತಿನಿಧಿಗಳು ಕೇಳಿದಾಗ ನನಗೇನು ಗೊತ್ತಿಲ್ಲ ಅಂತ ಹೇಳ್ತೀರಾ. ಅಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗ್ದಿದೆ. 2,80,00,000ಕ್ಕೆ ಟೆಂಡರ್ ಫಿಕ್ಸ್ ಆಗಿದೆ. ಈ ದೃಷ್ಟಿಯಿಂದ ದಯಮಾಡಿ ಅಂತ ನಿಲ್ಲಿಸಬೇಕು. ಇವತ್ತು ನಮ್ಮ ಕೆಲಸ ಮಹಾನಗರ ಪಾಲಿಕೆ ಅದಲ್ಲ. ಮಹಾನಗರ ಪಾಲಿಕೆಗೆ ಏನು ಇವತ್ತು ಬೆಂಗಳೂರು ನಗರ ಪಾಲಿಕೆ ತಾವೇ ಹೇಳಿದ್ದೀರಾ ಇವತ್ತು ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಅಂತ. ರಸ್ತೆ ಕುಂಠಿತ ಆಗಿದೆ, ಇವತ್ತು ಗುಂಡಿಗಳು ಬಿದ್ದಿದೆ, ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ಕಸ ಎತ್ತಾ ಇಲ್ಲ, ಕಸ ವಿಲೇವಾರಿ ಆಗ್ತಿಲ್ಲ. ಎಲ್ಲವೂ ಬಿಟ್ಟು ತಾವು ಇವತ್ತು ಈ ಕೆಲಸವನ್ನ ಮಾಡ್ತಿರೋದು ಇವತ್ತು ಎಲ್ಲೋ ಒಂದ್ ಕಡೆ ಜನಗಳಿಗೆ ಇವತ್ತು ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ಜನ ಆಕ್ರೋಶಕ್ಕೆ ತುತ್ತಾಗೋ ಪರಿಸ್ಥಿತಿ ಆಗಿದೆ. ಇವತ್ತು ತಾವು ಹೇಳಬೇಕು, ಇವತ್ತು ನಿಮ್ಮ ಸರ್ಕಾರ ಬಂದ ಮೇಲೆ ಕಳೆದ 2.5 ವರ್ಷದಲ್ಲಿ ಯಾವ ಕೆಲಸ ಡೆವಲಪ್ಮೆಂಟ್ ಮಾಡಿದ್ದೀರಾ? ಯಾವ ಕೆಲಸಕ್ಕೆ ನೀವು ಶಂಕುಸ್ಥಾಪನೆಯನ್ನ ಮಾಡಿದ್ದೀರಾ? ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಬೇಕು. ಈ ದೃಷ್ಟಿ ಬಿಟ್ಟು ಇವತ್ತು ನಮ್ಮ ಕರ್ತವ್ಯ ಏನು, ಮಹಾನಗರ ಪಾಲಿಕೆ ಕರ್ತವ್ಯ ಏನು, ನಮ್ಮ ಶಾಲೆಗಳನ್ನ ನಾವು ಡೆವಲಪ್ಮೆಂಟ್ ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳನ್ನ ಸರ್ಕಾರಿ ಶಾಲೆಗೆ ಬರುವಂತ ಕೆಲಸವನ್ನ ಮಾಡೋದು ಬಿಟ್ಬಿಟ್ಟು ಇವತ್ತು ಈ ಬೀದಿ ನಾಯಿ ಹಾವಳಿ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಸರ್ವೆ ಪ್ರಕಾರ ಸುಮಾರು 8ರಿಂದ 10 ಲಕ್ಷ ಬೀದಿ ನಾಯಿಗಳಿದೆ. ದಿನನಿತ್ಯ ಸರ್ಕಾರಿ ಆಸ್ಪತ್ರೆಗೆ ಹೋಯ್ತು ಅಂತಂದ್ರೆ ನೀವು ನೋಡ್ಕೊಂಡ್ ಬನ್ನಿ, ಸರ್ಕಾರಿ ಹಾಸ್ಪಿಟಲ್ ಜನ ಇವತ್ತು ಕ್ಯೂ ನಿಂತ್ಕೊಂಡಿದ್ದಾರೆ. ನಾಯಿ ಕಡ್ಕೊಂಡಿದೆ, 8 ಇಂಜೆಕ್ಷನ್ ಹಾಕ್ಸ್ಬೇಕಾ, ಇಲ್ಲ ಬೇರೆ ಇಂಜೆಕ್ಷನ್ ಹಾಕ್ಬೇಕಾ, ಕೆಲವು ಬೇರೆ ಕಡೆ 5,000 ರೂಪಾಯಿ 6,000 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಅದನ್ನ ಬಿಟ್ಟು ತಾವು ಬೀದಿ ನಾಯಿಗೆ ಹಾಕೋದು, ಅದನ್ನ ಇಲಿಗಳು ತಿನ್ಕೊಳ್ಳುತ್ತೆ, ಹೆಗ್ಣಗಳು ತಿನ್ನುತ್ತೆ, ಫುಟ್ಪಾತ್ ಅಲ್ಲಿ ನೀವು ಹಾಕ್ ಬರ್ತೀರಾ, ಮತ್ತೆ ಇಲಿಗಳ ಕಾಟಜಾಲ ಆಗುತ್ತೆ, ಇಲಿ ಜ್ವರ ಬರ್ತಾ ಇರುತ್ತೆ. ಇವೆಲ್ಲದಕ್ಕೂ ಕೂಡ ನೇರ ಕಾರಣ ಅಂದ್ರೆ ಈ ಸರ್ಕಾರ ಕಾರಣ ಆಗಿದೆ. ಯಾವುದೇ ಒಂದು ಸಭೆಗಳಲ್ಲಿ ಡಿಸಿಷನ್ ಆಗಿಲ್ಲ, ಯಾವುದೇ ಒಂದು ಮಿನಿಸ್ಟರ್ಗಳು ಕುರಿತು ಇದೊಂದು ಚರ್ಚೆ ಆಗಿಲ್ಲ. ಇದ್ರ ಬಗ್ಗೆ ದಯಮಾಡಿ ಮುಂದೆ ಜನಗಳಿಗೆ ಕೂಡ ಇಲಿ ಜ್ವರ ಬರೋ ಪರಿಸ್ಥಿತಿ ಆಗುತ್ತೆ. ನೀವು ದಯಮಾಡಿ ಒಂದು ಪಾರ್ಕ್ ಯಾವುದೋ ಒಂದು ಜಾಗ ತಗೊಳ್ಳಿ, ಎಲ್ಲಾ ನಾಯಿಗಳು ತಗೊಂಡೋಗಿ ನೀವು ಅಲ್ಲಿ ಬಿಡಿ, ಅವ್ರಿಗೆ ಆಹಾರವನ್ನ ಕೊಡಿ. ಫುಟ್ಪಾತ್ ಅಲ್ಲಿ ಜನ ವಾಕಿಂಗ್ ಮಾಡೋ ಜಾಗದಲ್ಲಿ, ಪಾದಚಾರಿ ರಸ್ತೆಗಳಲ್ಲಿ ನೀವು ಈ ತರ ಸಿಕ್ಕಿದ ಕಡೆ ನೀವು ಬಿರಿಯಾನಿಯನ್ನ ನಾವು ಹಾಕ್ತೀವಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳು ಆಚೆ ಬರಕ್ಕೆ ಭಯ ಆಗುತ್ತೆ, ಸಾರ್ವಜನಿಕರು ಕೂಡ ಆಚೆ ಬರಕ್ಕೆ ಭಯ ಆಗೋ ಪರಿಸ್ಥಿತಿ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಇಲ್ಲ. ಬರೀ ಡೆಲ್ಲಿ ಯಾತ್ರೆಗಳು, ಕುರ್ಚಿಗಾಗಿ ಕಿತ್ತಾಟಗಳು ನಡೀತಾ ಇದೆ. ಬೆಂಗಳೂರು ನಗರದಲ್ಲಿ ಇವತ್ತು ಯಾರು ಹೇಳೋರಿಲ್ಲ, ಕೇಳೋರ ಪರಿಸ್ಥಿತಿ ಆಗಿದೆ. ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇವತ್ತು ಎಲ್ಲ ನಮ್ಮ ಶಾಸಕರು ಡೆವಲಪ್ಮೆಂಟ್ಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳನ್ನ ಎಲ್ಲ ಬಿಜೆಪಿ ಶಾಸಕರನ್ನ ಹೋಗಿ ಕೇಳ್ಕೊಂಡಿದ್ದೀವಿ, ಅರ್ಜಿಯನ್ನ ಕೊಟ್ಟಿದ್ದೀವಿ. ತಲಾ ಒಂದು ಕ್ಷೇತ್ರವಾರು 50 ಕೋಟಿ ರೂಪಾಯಿ ನೀವು ಕೊಡಬೇಕು ಡೆವಲಪ್ಮೆಂಟ್ಗೆ ಅಂತ. ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಶಾಸಕರಿಗೆ ನೀವು ಅನುದಾನವನ್ನ ಕೊಡ್ತೀರಾ, ಬೇರೆ ಶಾಸಕರಿಗೆ ಅನುದಾನ ಕೊಡಲ್ಲ.
ಇವತ್ತು ನಿಮಗೆ ಬ್ರಾಂಡ್ ಬೆಂಗಳೂರು ಅಂತಂದ್ರೆ ಕೆಲವು ಕ್ಷೇತ್ರಗಳು ಬ್ರಾಂಡ್ ಬೆಂಗಳೂರು. ಬಿಜೆಪಿಯಲ್ಲಿ ಗೆದ್ದಂತ ಶಾಸಕರೇನಿದೆ ಅದು ಬ್ರಾಂಡ್ ಬೆಂಗಳೂರು ಅಲ್ಲ, ಅದು ಬೇರೆ ಓಲ್ಡ್ ಬೆಂಗಳೂರು. ದಯಮಾಡಿ ಬ್ರಾಂಡ್ ಬೆಂಗಳೂರು ಅಂದ್ರೆ ಎಲ್ಲ ಒಂದೇ, ಗ್ರೇಟರ್ ಬೆಂಗಳೂರು ಅಂದ್ರೆ ಎಲ್ಲ ಒಂದೇ. ಆ ದೃಷ್ಟಿಯಿಂದ ಡೆವಲಪ್ಮೆಂಟ್ ದೊಡ್ಡ ಹಣ ಬಿಡುಗಡೆಯನ್ನ ಮಾಡಿ ನಾಯಿಗೆ ಮಾಡೋದು. ಇವತ್ತೆಲ್ಲ ಬೀದಿನಲ್ಲಿ ಹಸುಗಳು ಇವತ್ತು ರಸ್ತೆಯಲ್ಲಿ ಹಸುಗಳು ಇವತ್ತು ನಿಂತಿರುತ್ತೆ, ಅದ್ರ ಬಗ್ಗೆ ಕ್ರಮ ತಗೊಂತಿಲ್ಲ. ರೋಡ್ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಎಲ್ಲವೂ ಕೂಡ ಇವತ್ತು ಅಧಿಕಾರಿಗಳು ಇವತ್ತು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅಧಿಕಾರಿಗಳು ಮಿನಿಸ್ಟರ್ಗಳು ಮಾತು ಕೇಳ್ತಾ ಇಲ್ಲ, ಅವರವರದೇ ಒಂದು ಪ್ಲಾನ್ ಮಾಡ್ಕೊಂಡು ತಗೊಂಡೋಗಿ ದುಡ್ಡು ಸಾಂಕ್ಷನ್ ಬರೋ ಕೆಲಸವನ್ನ ಮಾಡ್ತಾರೆ. ಇದ್ರ ಬಗ್ಗೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಇದನ್ನ ಖಂಡಿಸ್ತಾ ಇದ್ದೀವಿ. ಇದಕ್ಕೆ ನಾವು ಹೋರಾಟವನ್ನ ಮಾಡ್ತೀವಿ. ದಯಮಾಡಿ ನೀವು ಯಾವತ್ತು ವಿದ್ಯಾರ್ಥಿಗಳಿಗೆ ಗಮನವನ್ನ ಕೊಡಿ. ಫಸ್ಟ್ ಶೂಗಳನ್ನ ಕೊಡಿ, ಯೂನಿಫಾರ್ಮ್ನ ಕೊಡಿ, ಪುಸ್ತಕವನ್ನು ಸರಿಯಾದ ಸಮಯಕ್ಕೆ ಕೊಡಿ. ಇಡೀ ನಿಮ್ಮ ಎಲ್ಲ ಶಿಕ್ಷಕರನ್ನ ಮನೆಯಿಂದ ಕಳಿಸಿ ಸರ್ಕಾರಿ ಶಾಲೆಗಳಿಗೆ ಮತ್ತೆ ಮರಳಿ ಬರುವ ಕೆಲಸವನ್ನು ನಾವು ಮಾಡಬೇಕು. ಈ ದೃಷ್ಟಿಯಿಂದ ಎಲ್ಲೋ ಒಂದ್ ಕಡೆ ನಾವು ಹೋಗಿ ನಾವು ಭಿಕ್ಷೆ ಬೇಡ ಪರಿಸ್ಥಿತಿ ಆಗಿದೆ. ಇವತ್ತು ಎಲ್ಲೋ NGOಗಳಿಗೆ ನಮ್ಮ ಮಕ್ಕಳಿಗೆ ಬಿಸಿ ಊಟ ಕೊಡಿ, ಬೇರೆ ಕಡೆ ಶೂ ಕೊಡಿ ಅಂತ ಬಿಟ್ಬಿಟ್ಟು ಮಹಾನಗರ ಪಾಲಿಕೆಯ ಹಣವನ್ನ ತೆರಿಗೆ ಹಣವನ್ನ ಲೂಟಿ ಮಾಡುವಂತ ಕೆಲಸವನ್ನ ಇವತ್ತು ನೀವು ಮಾಡ್ತಾ ಇದ್ದೀರಾ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ದಯಮಾಡಿ ಇದನ್ನ ಸ್ಟಾಪ್ ಮಾಡಬೇಕು ಅಂತ ನಿಮ್ಮಲ್ಲಿ ನಾವು ಮನವಿಯನ್ನ ಮಾಡ್ಕೊಂತೀವಿ. ಮತ್ತೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಸುಮಾರು ನಾವು ಕೇಳಿದ್ವಿ, ಹಿಂದೆ ಕೂಡ ನಾವು ಕೇಳಿದ್ವಿ, 8 ವಲಯದಲ್ಲಿ ನಾಯಿಗಳಿಗೆ ABCಯನ್ನು ಮಾಡೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.